ಪ್ರೈಸ್ ದ ಲಾರ್ಡ್. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಜೀವ ವಾಕ್ಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಕೆಲವೊಂದು ಸಮಯದಿಂದ ಕತ್ತಲೆ ಬೆಳಕಿನ ಬಗ್ಗೆ ನಾವು ಧ್ಯಾನ ಮಾಡಿದೆವು. ಕೊನೆಯಲ್ಲಿ ನಾವು ಶಿಲುಬೆಯ ಜ್ಞಾನಕ್ಕೆ ಶಿಫ್ಟ್ ಆದೆವು. ಈಗ ಲೆಂಟ್ ಡೇಸ್ ನಡೀತಾ ಇದೆ, ಶ್ರಮ ವಾರಗಳು ಅಂತ, ಶ್ರಮ ದಿನಗಳು. ಹಾಗಾಗಿ ಇವತ್ತು ನಾವು ಸ್ವಲ್ಪ ಶಿಲುಬೆಯ ಬಗ್ಗೆ ಧ್ಯಾನ ಮಾಡುವ ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಶಿಲುಬೆಯ ಮರಣ ಯೇಸು ಹೊಂದದೆ ರಕ್ಷಣೆ ಇಲ್ಲ. ಆತನು ಜೀವದಿಂದ ಎದ್ದು ಬರದಿದ್ದರೆ ಪವಿತ್ರಾತ್ಮನು ಕೂಡ ಬರ್ತಿರಲಿಲ್ಲ. ಆತನು ಸಾಯಬೇಕಿತ್ತು, ಅದು ದೇವರ ಸಂಕಲ್ಪವಾಗಿತ್ತು. ಮತ್ತು ಹೂಣಲ್ಪಡಬೇಕಿತ್ತು, ಏಳಬೇಕಿತ್ತು, ಪರಲೋಕಕ್ಕೆ ಏರಿ ಹೋಗಬೇಕಿತ್ತು, ಪವಿತ್ರಾತ್ಮನು ಬರಬೇಕಿತ್ತು, ಸಭೆ ಪ್ರಾರಂಭ ಆಗಬೇಕಿತ್ತು. ಇದೆಲ್ಲವೂ ದೇವರು ಕ್ರಮವಾಗಿ ಎಲ್ಲವನ್ನು ಮಾಡಿದ್ದಾನೆ. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಎಂಬುದಾಗಿ 53ನೇ ಯೆಶಾಯದಲ್ಲಿಯೂ ಬರೆಯಲ್ಪಟ್ಟಿದೆ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಇವತ್ತು ನಾವು ಸ್ವಲ್ಪ ಕರ್ತನ ಶ್ರಮೆ ಹಾಗೂ ಶಿಲುಬೆಯ ವಿಷಯದಲ್ಲಿ ಧ್ಯಾನ ಮಾಡುವ. ಮುಖ್ಯವಾಗಿ ಶಿಲುಬೆಯ ವಿಷಯ. ಅಲ್ಲಿ 3 ಸಂಗತಿ ಇದೆ. ಬನ್ನಿ ನಾವು ಇದನ್ನು ಗಮನವಿಟ್ಟು ಕೇಳೋಣ. 3 ಸಂಗತಿ. ಒಂದು, ಶಿಲುಬೆಯ ಶ್ರಮೆ. 2ನೇದು ಶಿಲುಬೆಯ ಹೊರೆ. 3ನೇದು ಶಿಲುಬೆಯಿಂದ ನಮಗೆ ಸಿಕ್ಕಿದ ವಿಜಯ. ಶಿಲುಬೆಯ ವಿಜಯ ನಮಗೆ ಎಲ್ಲರಿಗೂ ಗೊತ್ತುಂಟು. ಒಂದು ದೊಡ್ಡ ಸಂಗತಿ, ಸೈತಾನನನ್ನು ಕತಾರ್ಜಿಯ, ಈ ಮೇಡ್ ಹಿಮ್ ಝೀರೋ, ನಿರಾಯುಧರನ್ನಾಗಿ ಮಾಡಿದ. ಅಲ್ಲಿಗೆ ಸೈತಾನನ ಬಲವು ಮುರಿಯಲ್ಪಟ್ಟಿತು ಮತ್ತು ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರ ಮನುಷ್ಯಕುಮಾರನು ಪ್ರತ್ಯಕ್ಷನಾದ, ಅದನ್ನು ಮಾಡಿ ಮುಗಿಸಿದ, ನಿರಾಯುಧರನ್ನಾಗಿ ಮಾಡಿಬಿಟ್ಟ. ಈಗ ಸೈತಾನನಲ್ಲಿರುವುದು ಸುಳ್ಳು ಮಾತ್ರ. ಈಗ ಅಧಿಕಾರ ಬಲ ಇರುವುದು ಕರ್ತನು ಸಭೆಗೆ ಕೊಟ್ಟಿದ್ದಾನೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಬಲದ ಅನುಸಾರ, ನಮ್ಮಲ್ಲಿ ಸಾಧಿಸುವ ಆತನ ಪವರ್, ನಮ್ಮಲ್ಲಿ ಕಾರ್ಯ ಸಾಧಿಸುವ. ಈಗ ಪವರ್ ಇರುವುದು ಕರ್ತನಾದ ಯೇಸುವಿಗೆ, ಅಧಿಕಾರ ಇರುವುದು ಕರ್ತನಾದ ಯೇಸುವಿಗೆ. ಆತನು ಹೇಳಿದ್ದಾನೆ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಆದದ್ದರಿಂದ ನೀವು ಹೊರಟು ಹೋಗಿ, ಸಭೆ ಹೊರಟು ಹೋಗುವಂಥದ್ದು. ಇವತ್ತು ಆ ಅಧಿಕಾರವನ್ನು ಕರ್ತನಾದ ಯೇಸು ಸಭೆಗೆ ಕೊಟ್ಟಿದ್ದಾನೆ. ಇದೆಲ್ಲ ನಡೆದದ್ದು ಶಿಲುಬೆಯಲ್ಲಿ. ಶಿಲುಬೆಯ ಶ್ರಮೆ, ಶಿಲುಬೆಯ ಹೊರೆ, ಶಿಲುಬೆಯ ವಿಜಯ. ಶಿಲುಬೆಯಲ್ಲಿ ಸತ್ತ, ವಿಜಯವನ್ನು ಸಾಧಿಸಿದ, ಉಣಲ್ಪಟ್ಟು ಮೃತ್ಯುಂಜಯನ ಗೆದ್ದ. ಹಾಗಾದರೆ ಈ ಶಿಲುಬೆಯ ಬಗ್ಗೆ ಇವತ್ತು ಧ್ಯಾನ ಮಾಡುವ. ಮುಖ್ಯವಾಗಿ 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳ್ತದೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಅದು ಜೀವವಾಗಿದೆ. ನಮಗೆ ದೇವರ ಶಕ್ತಿ. ಯಾವ ವಿಷಯ? ಶಿಲುಬೆ ಅಲ್ಲ, ಶಿಲುಬೆಯ ವಿಷಯವಾದ ಮಾತು. ಹಾಗಾದರೆ ಶಿಲುಬೆ ಎಂಬುದು ಅದು ಮರಣ ದಂಡನೆಗೆ ನೇಮಿಸಲ್ಪಡುವಂಥ ಒಂದು ವಸ್ತು. ಶಿಲುಬೆಯಲ್ಲಿ ಅನೇಕ ಜನರನ್ನು ಕೊಂದಿದ್ದಾರೆ ಅವರು. ಯೇಸು, ನಮಗೆಲ್ಲರಿಗೂ ಗೊತ್ತು, ಯೇಸುವನ್ನು ಸೆಂಟರ್ನಲ್ಲಿ ಹಾಕಿದ್ದಾರೆ. ಎಡಭಾಗದಲ್ಲಿ ಒಬ್ಬ ಕಳ್ಳನನ್ನು ಹಾಕಿದ್ದಾರೆ, ಬಲಭಾಗದಲ್ಲಿ ಒಬ್ಬ ಕಳ್ಳನನ್ನು ಹಾಕಿದ್ದಾರೆ. ಶಿಲುಬೆಯಲ್ಲಿ ಆ ಕಳ್ಳರು ಕೂಡ ಸತ್ತಿದ್ದಾರೆ. ಆದರೆ ಆ ಕಳ್ಳರು ಸತ್ತದಕ್ಕೆ ಭೂಲೋಕದಲ್ಲಿರುವ ನಮಗೆ ಜೀವ ಸಿಗಲಿಲ್ಲ. ಸೈತಾನನು ಲಯವಾಗಲಿಲ್ಲ, ಸೈತಾನನ ಕಾರ್ಯಗಳು ಲಯವಾಗಲಿಲ್ಲ, ಸೈತಾನ ನಿರಾಯುಧನನ್ನು ಆಗಲಿಲ್ಲ, ಜನರ ಪಾಪ ಪರಿಹಾರ ಆಗಲಿಲ್ಲ, ಜನರ ರೋಗ ನೀಗಿಸಲ್ಪಡಲಿಲ್ಲ. ಅನೇಕರು ಶಿಲುಬೆಯಲ್ಲಿ ಸತ್ತಿದ್ದಾರೆ. ಅದಕ್ಕೆ ಶಿಲುಬೆ ಅಲ್ಲ, ಶಿಲುಬೆ ವಿಷಯವಾದ ಮಾತು. ಕರ್ತನಾದ ಯೇಸು ಯಾವ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಿ ಯಾವ ಶಿಲುಬೆಯಲ್ಲಿ ಸತ್ತಿದಾನೋ, ಪ್ರಾಣ ಬಿಟ್ಟಿದ್ದಾನೋ, ರಕ್ತವನ್ನು ಸುರಿಸಿದಾನೋ, ಆ ಶಿಲುಬೆಯಲ್ಲಿ ಏನೆಲ್ಲ ನಡೆಯಿತು, ನಮ್ಮ ಕರ್ತನಾದ ಯೇಸುವಿನ ಶ್ರಮೆ ನಡೆಯಿತು, ಹೊರೆ ನಡೆಯಿತು, ಕೊನೆಗೆ ತೀರಿತು ಎಂಬುದಾಗಿ ಪ್ರಾಣವನ್ನು ಬಿಟ್ಟ. ಈ ಶಿಲುಬೆಯ ವಿಷಯವಾದ ಮಾತು. ಅಂದರೆ ಶಿಲುಬೆ ಅಲ್ಲ, ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು, ಸತ್ತು, ಉಣಲ್ಪಟ್ಟು, ಮೃತ್ಯುಂಜಯನಾಗಿ ಗೆದ್ದುವಂಥ ಕ್ರಿಸ್ತನ ಮಾತು. ಇದು ಸರಿಯಾಗಿ ನೆನಪುಟ್ಟು. ಶಿಲುಬೆ ಅಲ್ಲ, ಖಾಲಿ ಶಿಲುಬೆ ಆದರೆ ಹಾಗಾದರೆ ಒಂದು ವಿಷಯ. ಹೇಗೆ ಇಂಡಿಯಾದಲ್ಲಿ ನೇಣು ಹಾಕಿ ಕೊಲ್ಲುವಂಥ ಶಿಕ್ಷೆ ಇದೆ, ಮರಣದಂಡನೆ. ಕ್ರಿಸ್ತ ಯೇಸುವಿಗೆ ಕೊಟ್ಟದ್ದು ಮರಣದಂಡನೆ ಅವರು. ಆದರೆ ಅದು ನೇಮಕ ಮಾಡಿದೆ ಯಾರು? ತಂದೆಯಾದ ದೇವರು. ಕ್ರಿಸ್ತ ಯೇಸು ಬಂದದ್ದೇ ಶಿಲುಬೆಯಲ್ಲಿ ಸಾಯಲಿಕ್ಕೆ. ಯಾಕೆ ಅಂದರೆ 3ನೇ ಅಧ್ಯಾಯ 14ನೇ ವಚನ ಗಲಾತ್ಯ ಹೇಳ್ತದೆ,
ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತವನು 21ನೇ ಅಧ್ಯಾಯ ಡಿಯೋಟೋರ್ನಮ್ 21-23 ಸಹ ಮತ್ತು 3ನೇ ಅಧ್ಯಾಯ 14ನೇ ವಚನ ಗಲಾತ್ಯ. ಶಾಪಗ್ರಸ್ತವಾದ ಮರಣ, ಶಿಲುಬೆಯ ಮರಣ ಅಂದರೆ ಶಾಪಗ್ರಸ್ತವಾದ ಮರಣ. ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಶಿಲುಬೆ ಅಲ್ಲ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಯಾಕೆ? ಅಯ್ಯ ಅವನು ದೇವರಂತೆ ಜನರು ಹೇಳುವಂಥದ್ದು. ಅವರು ದೇವರಾಗ್ತಿದ್ರೆ ಶಿಲುಬೆಯಲ್ಲಿ ಸಾಯ್ತಿದ್ರ? ಅವರಿಗೆ ಅಲ್ಲಿಂದ ಎದ್ದು ಬರ್ಬೋದಿತ್ತಲ್ಲ. ಅನೇಕರನ್ನು ಬದುಕಿಸಿದ್ದಾರೆ. ಯೇಸುವಿಗೆ ಅವಮಾನ ಮಾಡಿದರು. ನೀನು ಅನೇಕರನ್ನು ಬದುಕಿಸಿದೆಯಲ್ಲ, ಈಗ ನಿನ್ನನ್ನು ನೀನೇ ಬದುಕಿಸಿಕೋ, ನಿನ್ನನ್ನೇ ನೀನು ಕಾಪಾಡು. ಅವಮಾನ ಮಾಡಿದ್ದಾರೆ. ಇಬ್ರಿಯರು ಬರೆದ ಪತ್ರಿಕೆ ಹೇಳ್ತದೆ, ಯೇಸು ಶಿಲುಬೆಯಲ್ಲಿ ಅವಮಾನ ಆದ್ರೂ ಆ ಶಿಲುಬೆಯ ಶ್ರಮೆ ಅವರಿಗೆ ಕೊಡುವಾಗ ಪೆಟ್ಟು, ನಿಂದನೆಯ ಮಾತುಗಳು, ಕೊರಡೆಯಿಂದ ಪೆಟ್ಟು, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, ಮುಳ್ಳಿನ ಕಿರೀಟ ತಲೆಗೆ ಹಾಕಿದ್ರು, ಸೊಂಟೆಯಲ್ಲಿ ಬರೆದ್ರು, ಕೆನ್ನೆಗೆ ಹೊಡೆದ್ರು. ಈಗ ಹೇಳು ಪ್ರವಾದನೆ, ನಿನಗೆ ಹೊಡೆದವರು ಯಾರು? ಪ್ರವಾದನೆ ಹೇಳು. ಅನ್ಯಾಯವಾದ ಮಾತು, ಅವಮಾನಕರವಾದ ಮಾತನ್ನು ಯೇಸುವಿಗೆ ಮಾತಾಡಿದರು. ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆ ಇದ್ದನು, ಬಾಯಿ ತೆಗೆಯಲೇ ಇಲ್ಲ. ಯೇಸು ಬಾಯಿ ತೆಗೆದದ್ದು ಕೂಡ ನೀನೇ ಹೇಳಿದ್ದಿ ಎಂಬುದಾಗಿ ಒಂದು ಮಾತು ಉತ್ತರ ಕೊಟ್ಟ. ಸರಿಯಾಗಿ ಉತ್ತರ ಕೊಡ್ತಿದ್ರೆ ಶಿಲುಬೆಗೆ ಹಾಕಲಿಕ್ಕೆ ಅವರಿಗೆ ಆಗ್ತಿರಲಿಲ್ಲ. ಅದಕ್ಕೆ ಒಂದು ಕಡೆಯಲ್ಲಿ ಬರೆದಿದೆ, ಈ ಮರ್ಮವು ಈ ಲೋಕದ ಅಧಿಪತಿಗಳಿಗೆ ಅರಿಯುತ್ತಿದ್ದರೆ ಮಹಿಮೆಕರವಾದ ಯೇಸುವನ್ನು ಶಿಲುಬೆಗೇ ಆಗ್ತಿರಲಿಲ್ಲ ಅವರು. ಯೇಸು ಬಾಯಿ ಬಿಡ್ತಿದ್ರೆ ಶಿಲುಬೆಗೆ ಹಾಕ್ತಿರಲಿಲ್ಲ. ಅದಕ್ಕೆ ಬಾಯಿ ಬಿಡಲೇ ಇಲ್ಲ. ಶಿಲುಬೆಯಲ್ಲಿ ದೇವರ ಹತ್ರ ಮಾತಾಡಿದ 7 ಮಾತುಗಳು ನಾವು ಧ್ಯಾನ ಮಾಡ್ತೇವೆ ಯಾವಾಗಲೂ. ಇರಲಿ, ಈಗ ಶಿಲುಬೆ ಅಂದರೆ ಏನು? ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಕ್ರಾಸ್. ಒಂದನೇದು, ಅದು ಮರದ ಕಂಬವಾಗಿತ್ತು. ಮರಣದ ಕಂಬ. ನಾನು ಇದು ಹೇಳ್ತಿದ್ದೆ, ಇಂಡಿಯಾದಲ್ಲಿ ಮರಣದಂಡನೆಯನ್ನು ಉರುಳು ಹಾಕಿ ನೇತಾಡಿಸ್ತಿದ್ರು. ಮರದ ಕಂಬಕ್ಕೆ ಉರುಳು ಹಾಕ್ತಿದ್ರು, ನಿಂತಿದ್ದ ಜಾಗದ ಪ್ಲ್ಯಾಟ್ಫಾರ್ಮ್ ಟಕ್ ಓಪನ್ ಆಗ್ತಿತ್ತು, ನೇತಾಡ್ತಿದ್ರು, ಸಾಯ್ತಿದ್ರು, ಉಸಿರುಗಟ್ಟಿ ಸಾಯ್ತಿದ್ರು. ಒಂದು ವೇಳೆ ಆ ಟೈಮಲ್ಲಿ ಅಲ್ಲಿ ಕೂಡ ದೇವರ ವಾಕ್ಯ ನೇಣು ಹಾಕಿ ಸತ್ತವನು ಶಾಪಗ್ರಸ್ತನಂತ ಬರೆದಿದ್ರೆ ಇವತ್ತು ಉರುಳನ್ನು ನಮ್ಮ ಮನೆಯಲ್ಲಿ ಗೋಡೆಯಲ್ಲಿ ನೇತಾಡಿಸ್ಲಿಕ್ಕೆ ಸಿಗ್ತಿತ್ತಾ ನೇತಾಡಿಸ್ತಿದ್ರೆ ನಾನು ಯಾವುದಕ್ಕೂ ವಿರೋಧ ಅಲ್ಲ. ಕುತ್ತಿಗೆಯಲ್ಲಿ ಕ್ರಾಸ್ ಹಾಕ್ತಾರೆ ಮತ್ತು ಕೈಯಲ್ಲಿ ಇದರಲ್ಲೆಲ್ಲ ಇದು ಕೆತ್ತಿದ್ದಾರೆ. 6ನೇ ಕ್ಲಾಸಿನಲ್ಲಿರುವಾಗ ನಾನು ಕೂಡ ಕೆತ್ತಿಸಿಕೊಂಡೆ. ಅದು ಹೋಗ್ತಾ ಇಲ್ಲ ಈಗ. ಅದು ಸೆಲ್ಲಿಗೆ ಹೋದದ್ದು. ಧೂಪದ ಕಟ್ಟೆಯಲ್ಲಿ ಜಾತ್ರೆ ಆಗ್ತಿತ್ತು. ಅಲ್ಲಿ ಒಬ್ಬ ಬಂದಿದ್ದ, ನನಗೆ ಮೋಸ ಮಾಡಿದ್ದು ನನ್ನ ಫ್ರೆಂಡ್. ನಾವು ಒಟ್ಟಿಗೆ ಹಾಕುವಂತ ನನ್ನನ್ನು ಪ್ರೋವೋಕ್ ಮಾಡಿದ್ದು. ಆಯಿತು ನೀನು ಮೊದಲು ಹಾಕಂತ. ಅದು ಹಾಕುವಾಗ ನನಗೆ ನೋವಾಯಿತು, ಮತ್ತು ಅವನಿಗೆ ನೋವಾಗ್ತದೆ ಅಂತ ಹಾಕಲಿಲ್ಲ, ನಾನೇ ಒಬ್ಬ ಹಾಕಿದ್ದು. ಅದು ಹೋಗ್ತಾ ಇಲ್ಲ ಈಗ. ಇರಲಿ, ಅದರಲ್ಲಿ ನನಗೆ ಏನಾಗಲಿಕ್ಕಿಲ್ಲ. ನನಗೋಸ್ಕರ ಶಿಲುಬೆ ಅಲ್ಲ, ಶಿಲುಬೆಯಲ್ಲಿ ಯೇಸು ಸತ್ತದು. ಕೈ ಕಾಲುಗಳಿಗೆ ಮೊಳೆಯನ್ನು ಜಡಿಯಲ್ಪಟ್ಟದು, ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಶಿಲುಬೆ ಅಲ್ಲ, ಶಿಲುಬೆಯ ವಿಷಯವಾದ ಮಾತು. ಇದನ್ನು ಯಾವಾಗಲೂ ಗಮನದಲ್ಲಿಟ್ಕೊಳ್ಳಿ. ನಾಟ್ ದ ಕ್ರಾಸ್, ದ ಪ್ರೀಚಿಂಗ್ ಆಫ್ ದ ಕ್ರಾಸ್. ಶಿಲುಬೆಯ ವಿಷಯವಾದ ಮಾತು ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಪ್ರೀಚಿಂಗ್ ಆಫ್ ದ ಕ್ರಾಸ್. ಹೂ ಈಸ್ ಡೈಡ್ ಆನ್ ಕ್ರಾಸ್. ಅನೇಕರು ಸತ್ತಿದ್ದಾರೆ, ಲೋಕಕ್ಕೆ ರಕ್ಷಣೆ ಆಗಲಿಲ್ಲ. ಅನೇಕರನ್ನು ಶಿಲುಬೆಯಲ್ಲಿ ಕೊಂದರು, ಲೋಕಕ್ಕೆ ರಕ್ಷಣೆ ಆಗಲಿಲ್ಲ. ಒಬ್ಬನನ್ನು ಕೊಂದರು, ಆತನು ದೇವರ ಮಗನು, ನಮ್ಮ ಮೆಸ್ಸಾಯ, ಯಾಶುವ ಮಸ್ಸಾಯ, ಯಾಶುವ ಮಸ್ಸಾಯ. ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ, ಸರ್ವ ಲೋಕದ ಪಾಪ ಪರಿಹಾರ ಆಯಿತು. ಹಾಗಾದರೆ ನಾವು ಯಾರನ್ನು ನೋಡಬೇಕು? ಶಿಲುಬೆಯನ್ನು ನೋಡಬೇಕಾ? ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಂಥ ಯೇಸುವನ್ನು ನೋಡಬೇಕಾ? ಅದಕ್ಕೆ ನಮ್ಮ ನವೀನ್ ನಂದ್ಯಾಳ್ ಪಾಸ್ಟರ್ ಒಂದು ಸಂಗೀತವನ್ನು ಬರೆದಿದ್ರು, ಭಾಳ ಒಳ್ಳೆ. ಶಿಲುಬೆಯ ಬಗ್ಗೆ ಬರೆಯುವಾಗ, ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ಜೀವಿತನಾಗಿ ಎದ್ದು ಬಂದು ಬಾನಲ್ಲಿ ತಿರುಗಿ ಬರುವ ಯೇಸು ರಾಜನಿಗೆ ಸಾಷ್ಟಾಂಗವೆರಗಿ ಆರಾಧಿಸುವೆವು. ಹಾಗಾದರೆ ಶಿಲುಬೆಯಲ್ಲಿ ಆ ಸತ್ತಿರುವಂಥ, ಪ್ರಾಣವನ್ನು ಕೊಟ್ಟಿರುವಂಥ ನಮ್ಮ ಕರ್ತನಾಗಿರುವ ಯೇಸು ರಾಜನು, ಆತನು ಯಾವಾಗ ಪ್ರಾಣ ಕೊಟ್ಟ, ಕತ್ತಲೆ ಆಯಿತು. ಸರ್ವ ಲೋಕದ ಪಾಪ ಪರಿಹಾರಕ್ಕೋಸ್ಕರ ಒನ್ಸ್ ಫಾರ್ ಆಲ್ ಜೀಸಸ್ ಕ್ರೈಸ್ಟ್ ಡೈಡ್. ಒಂದೇ ಒಂದು ಸಾರಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ಬಿಟ್ಟ, ಸತ್ತ. ನನ್ನ ಪ್ರಿಯ ದೇವಜನರೇ, ಮರದ ಕಂಬ, ಶಿಲುಬೆ ಅಂದರೆ ಅದು ಮರದ ಕಂಬ, ಮರಣದ ಕಂಬ, ರೋಮನ್ನರ ದಂಡನಾ ತೀರ್ಪು. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನ ಓದುವ.
ಅವನನ್ನು ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂದು ತಿರುಗಿ ಬೊಬ್ಬೆ ಹಾಕಿದರು. ಪಿಲಾತನು, ಯಾಕೆ? ಕೆಟ್ಟದನ್ನು ಏನು ಮಾಡಿದನು ಅಂದನು. ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಲವಾಗಿ ಅರ್ಪಡಿಸಿದರು. ಅದಕ್ಕೆ ಪಿಲಾತನು ಜನರ ಮನಸ್ಸನ್ನು ಸಮಾಧಾನಪಡಿಸಬೇಕೆಂದು ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಟ್ಟನೆಂಬುದಾಗಿ ಬರೆದಿದೆ. ಓಕೆ, ದಂಡನಾ ತೀರ್ಪು. ಬಟ್ ಈ ಮರಣದ ಕಂಬವನ್ನು ಆ ಸಮಯದಲ್ಲಿ ತಂದದ್ದು ಯಾರಂದರೆ, ಅರಸನಾಗಿರುವಂಥ ನಿಮ್ರೋದನ ಹೆಂಡತಿಯಾಗಿರುವ ಸೆಮಿರಮಿಸ್, ಪ್ರಥಮ ಭೂರಾಜ. ನೀವು ಆದಿಕಾಂಡದಲ್ಲಿ ಇದನ್ನು ನೋಡಬಹುದು. ಭಾಳ ಸಾಹಸಿಯಾದ ಬೇಟೆಗಾರ, ಕರ್ತನ ಮುಂದೆ ಸಾಹಸಿಯಾದ ಬೇಟೆಗಾರ ಎಂಬುದಾಗಿ ಆತನನ್ನು ಹೊಗಳ್ತಿದ್ದರು. ಆತನು ಒಂದು ಪಟ್ಟಣವನ್ನು ಕಟ್ಟಿ ಅದಕ್ಕೆ ಹನೋಕ್ ಎಂಬುದಾಗಿ ಹೆಸರಿಟ್ಟ ಅಂತ ಸರಿಯಾಗಿ ನನಗೆ ಜ್ಞಾಪಕ ಇಲ್ಲ, ಅದನ್ನು ನಾನೀಗ ಓದಲಿಕ್ಕೆ ಹೋಗುವುದಿಲ್ಲ. ಆದಿಕಾಂಡದಲ್ಲಿ ನಿಮ್ರೋದನ ಹೆಸರಿದೆ. ಅವನು ಪ್ರಥಮ ಅರಸ, ಅವನ ಹೆಂಡತಿ ಸೆಮಿರಮಿಸ್. ಇದು ಬೈಬಲ್ನಲ್ಲಿ ಇಲ್ಲ, KJV ಅವರು ಬರೆದ ಪುಸ್ತಕದಲ್ಲಿದೆ. ಇದು ಹಿಸ್ಟ್ರಿ. ಅವರಿಗೆ ಮಗ ಇದ್ದ ತಮ್ಮೂಸ್ ಅಂತ, ಅವನು ಕೂಡ ಬೇಟೆಗಾರನಾಗಿದ್ದ. ಕಂದಕದೊಳಗೆ ಬಿದ್ದು ಸತ್ತ. ಅವನಿಗೋಸ್ಕರ 40 ದಿನ ಗೋಳಾಡಿದರು. ಅದು ಏಜ್ಕೇಲದಲ್ಲಿ ಬರೆಯಲ್ಪಟ್ಟಿದೆ. ಸಖಿಯರು, ಅವನು ಬದುಕಲಿಲ್ಲ, ಅವನು ಅಲ್ಲಿಂದ ಬರಲಿಲ್ಲ. ಲಾಸ್ಟಿಗೆ ಡಿಕ್ಲೇರ್ ಮಾಡಿಬಿಟ್ಲು, ಅವನು ರ್ಯಾಪ್ಚರ್ ಆಗಿಬಿಟ್ಟ ಅಂತ. ಅವನು ಪುನರುತ್ಥಾನಾಗಿ ಪರಲೋಕಕ್ಕೆ ಹೋಗಿಬಿಟ್ಟ ಅಂತ ಡಿಕ್ಲೇರ್ ಆಯಿತು. ಇದೆಲ್ಲ ಸುಳ್ಳು ಕಥೆಗಳು ಆಗ ನಡೆದದ್ದು. ಅದನ್ನು ಅನೇಕರೀಗ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ನಿಜವಾದ ಸಂಗತಿ ಯಾವುದು? ಮರಣದ ಕಂಬದಲ್ಲಿ ಏಸು ಸತ್ತಿರುವಂಥದ್ದು, ಅದು ಸರ್ವಲೋಕಕ್ಕೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಏಸು ಸತ್ತದ್ದು, ಉಣಲ್ಪಟ್ಟದ್ದು, ಮೃತ್ಯುಂಜಯನಾಗೆದ್ದದ್ದು. ಶಿಲುಬೆ ಅಲ್ಲ, ಶಿಲುಬೆಯ ವಿಷಯವಾದ ಮಾತು. ಶಿಲುಬೆ ಹೌದು, ಶಿಲುಬೆಯಲ್ಲೇ ಸತ್ತದು. ಬಟ್ ಇಲ್ಲಿ ನಾವು ಧ್ಯಾನ ಮಾಡಬೇಕಾದದ್ದು ಕೇವಲ ಶಿಲುಬೆಯನ್ನು, ಮರದ ತುಂಡನ್ನಲ್ಲ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಂಥ ಯೇಸು ಕ್ರಿಸ್ತನನ್ನು ಕುರಿತಾಗಿ ನಾವು ಧ್ಯಾನ ಮಾಡಬೇಕಾದದ್ದು ಬಹಳ ಪ್ರಾಮುಖ್ಯ. ಮೊದಲನೇದಾಗಿ ನೋಡಬೇಕು, ಶಿಲುಬೆಗೆ ಹಾಕಿದ್ದು ಯಾರು? ಅಪೊಸ್ತಲ ಕೃತ್ಯ 23ನೇ ಅಧ್ಯಾಯದಿಂದ 36ನೇ ಅಧ್ಯಾಯದ ತನಕ ಓದುವಾಗ ಮತ್ತು ಈಗ ಓದಿದೆಲ್ಲ, ಆತನನ್ನು ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂಬುದಾಗಿ ಜನರು ಹೇಳಿದರು. ಬರಬ್ಬನನ್ನು ಬಿಟ್ಟುಕೊಡು, ಅವನನ್ನು ಹಾಕು. ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ. ನಾನೊಂದು ದಿವಸ ಇದನ್ನು ಧ್ಯಾನ ಮಾಡುವಾಗ ನನಗಿಷ್ಟು ದುಃಖ ಆಯಿತಂದರೆ, ಎಂಥ ಜನರು, ಅಲ್ಲೀಗ ಒಬ್ಬ ವ್ಯಕ್ತಿ ತಪ್ಪೇ ಮಾಡಲಿಲ್ಲ, ಜನರು ಅವನ ಮೇಲೆ ಇಲಿಗೇಷನ್ ಹಾಕಿ ತಪ್ಪನ್ನು ಹೊರಿಸಿ, ನೀವು ಇಂಥ ಕೊಲೆಗಾರನನ್ನು ಬಿಟ್ಟುಕೊಡಿ, ಇವನನ್ನು ಹಾಕಿ, ಇವನು ನಮಗೆ ಬೇಡ, ಅವನನ್ನು ಬಿಟ್ಟುಕೊಡಿ, ಅವು ಒಳ್ಳೆಯದು ಅಂತ ಒಬ್ಬ ವ್ಯಕ್ತಿಯ ಮುಂದೆ ಹೇಳುವಾಗ ಅವನಿಗೆ ಎಷ್ಟು ನೋವಾಗಿರ್ಬೋದು. ಈಗ ಯೇಸುವನ್ನಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ. ಅವನ ಬಗ್ಗೆ ಜನರ ಹತ್ರ ಕೇಳ್ತಿದ್ದಾರೆ, ಗುಂಪು ಗುಂಪಾಗಿ ಬಂದಿದ್ದಾರೆ. ಅವನನ್ನು ಶಿಲುಬೆಗೆ ಹಾಕು, ನಮಗೆ ಬರಬ್ಬನನ್ನು ಬಿಟ್ಟುಕೊಡು ಅಂತ ಕೇಳ್ತಾ ಇದ್ದಾರೆ. ಬರಬ್ಬ ಅಂದರೆ ದೊಡ್ಡ ಕೊಲೆಗಡುಕ, ಅವನು ಪಾಪಿ. ಅವನನ್ನು ಅರೆಸ್ಟ್ ಆದದ್ದು ಅವನು 100% ರೈಟ್, ಟ್ರೂ. ಯೇಸುವಿನ ಮುಂದೆ ಜನರು ಬೊಬ್ಬೆ ಹಾಕ್ತಾ ಇದ್ದಾರೆ. ಆಫೀಸರ್ನವ್ರ ಹತ್ರ, ಅಲ್ಲಿರುವ ರೋಮನರ ಹತ್ರ, ಪಿಲಾತನ ಹತ್ರ, ನಮಗೆ ಬರಬ್ಬನನ್ನು ಬಿಟ್ಟುಕೊಡು, ಯೇಸುವನ್ನು ಶಿಲುಬೆಗೆ ಹಾಕು. ಒಮ್ಮೆ ಆಲೋಚನೆ ಮಾಡಿ ನೋಡಿ, ಯೇಸುವನ್ನು ಶಿಲುಬೆಗೆ ಹಾಕು, ಬರಬ್ಬನನ್ನು ಬಿಟ್ಟುಕೊಡು. ಅವರು ಮಾತಾಡುವಾಗ ಅವ್ರ ಹತ್ರ ಕೇಳುವಾಗ ಹೇಳಿದರು, ತೊಂದರೆ ಇಲ್ಲ, ಅವನನ್ನು ಶಿಲುಬೆಗೆ ಹಾಕಿ, ನಾನು ಇದರಲ್ಲಿ ದೋಷಿ ಅಲ್ಲ ಅಂತ ಅವನು ಹೇಳುವಾಗ, ಅದು ನಮ್ಮ ಮೇಲೆ ಇರಲಿ, ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ. ಯೆರೂಸಲೇಮ್ ಬೀದಿಯಲ್ಲಿ ಹೊತ್ತು ಬರುವಾಗ ಹೆಂಗಸರೆಲ್ಲ ಅಳ್ತಾ ಇದ್ರು. ಆಗ ಯೇಸು ಹೇಳಿದ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ. ಯಾಕೆ ಹೇಳಿದ ಪ್ರಿಯರೇ? ಯಾಕಂದರೆ ಇವರು ಶಾಪವಾದ ಮಾತನ್ನು ರಿಲೀಸ್ ಮಾಡಿದ್ದಾರೆ. ಏನು? ಅದು ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಇರಲಿ ಎಂಬುದಾಗಿ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಈಗ ಅಳಬೇಕು ಯಾರಿಗೋಸ್ಕರ? ಶಿಲುಬೆಯಲ್ಲಿ ಸಾಯುವ ಕ್ರಿಸ್ತನಿಗೋಸ್ಕರ ಅಳಲಿಕ್ಕೆ ಹೇಳಿಲ್ಲ, ನೇರವಾಗಿ ಹೇಳಿದರು, ಮುಖತವಾಗಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಎಂಬುದಾಗಿ. ಸೊ ಶಿಲುಬೆಗೆ ಹಾಕಿದ್ದು ಯಾರು? ಜನರು ಹಾಕಿದ. ಅದಕ್ಕೆ ಪೇತ್ರನು ಪ್ರಸಂಗ ಮಾಡುವಾಗ, ನೀವು ಶಿಲುಬೆಗೆ ಹಾಕಿ ಕೊಂದ ಯೇಸುವನ್ನೇ ದೇವರು ರಕ್ಷಕನನ್ನಾಗಿಯೂ ಕರ್ತನನ್ನಾಗಿಯೂ ಎಬ್ಬಿಸಿದನು. 2ನೇ ಅಧ್ಯಾಯ 23ರಿಂದ 36ನೇ ವಚನದವರೆಗೆ ಓದುವಾಗ 23ರಲ್ಲಿ ಬರೆದಿದೆ, 36ರಲ್ಲಿ ಬರೆದಿದೆ. ನೀವು ಶಿಲುಬೆಗೆ ಹಾಕಿಸಿ ಕೊಂದ ಯೇಸುವನ್ನೇ ದೇವರ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿಯೂ ಮಾಡಿದನು ಎಂಬುದಾಗಿ. ಹಾಗಾದರೆ ಅಲ್ಲಿ ಪ್ರಸಂಗ ಕೇಳುವಂಥ ಜನರಿಗೆ ನೇರವಾಗಿ ಹೇಳಿದ, ನೀವು ಶಿಲುಬೆಗೆ ಹಾಕಿ ಕೊಂದದ್ದು. 12 ಮಂದಿ ಕೊಲ್ಲಿಲ್ಲ, ಅವರು ಕೊಂದದ್ದು ಎಂಬುದಾಗಿ. ಹಾಗಾದರೆ ಯೇಸು ಸತ್ತದ್ದು ಯಾಕೋಸ್ಕರ? ನಮಗೋಸ್ಕರ ಸತ್ತಿದ್ದಾನೆ, ಶಿಲುಬೆಯಲ್ಲಿ ಸತ್ತಿದ್ದಾನೆ.
ಶಾಪಗ್ರಸ್ತವಾದ ಹೀನಾಯವಾದ ಮರಣವನ್ನು ಆತನು ಅನುಭವಿಸಿದ್ದಾನೆ. ಎಲ್ಲ ಮರಣಕ್ಕಿಂತಲೂ ಹೀನಾಯವಾದ ಮರಣ, ಅದು ಶಾಪಗ್ರಸ್ತವಾದ ಮರಣ. ಆ ಮರಣವನ್ನು ಹೊಂದುವಷ್ಟರ ಮಸ್ತಿಗೆ ನಮ್ಮ ಕರ್ತನಾದ ಯೇಸು ವಿಧೇಯನಾಗಿದ್ದಾನೆ. ಮೊದಲನೇದಾಗಿ ಶಿಲುಬೆಗೆ ಒಪ್ಪಿಸಿಕೊಟ್ಟವರು ಯಾರು? ನಾನು ಲಾಸ್ಟ್ ವೀಕ್ ಮಾತಾಡಿದೆ. ಒಂದನೇದು ರೋಮಾಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ, ರೋಮನ್ 4:25. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಹಾಗಾದರೆ ಮೊದಲು ಒಪ್ಪಿಸಿಕೊಟ್ಟದು ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನಮ್ಮ ರಕ್ಷಣಾರ್ಥವಾಗಿ ಮರಣಕ್ಕೆ ಒಪ್ಪಿಸಿಕೊಟ್ಟ. ಇಲ್ಲೇನು? ಅಪರಾಧಗಳ ನಿಮಿತ್ತ, ನಾವು ಮಾಡಿರುವ ಅಪರಾಧಗಳ ನಿಮಿತ್ತ ದೇವರು, ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ. ದೇವರು ಮರಣಕ್ಕೆ ಒಪ್ಪಿಸಿಕೊಟ್ಟ ಕೂಡಲೇ ಒನ್ ಸೈಡ್ ಆಯಿತು. ಮರಣ ಹೊಂದಬೇಕಾದದ್ದು ಯಾರು? ಯೇಸು. ಆತನ ಒಪ್ಪಿಸಿಕೊಡಬೇಡವಾ? ಈ ಮದುವೆಯಲ್ಲಿ ಗಂಡ ಹೆಂಡತಿಗೆ ತನ್ನನ್ನು ಒಪ್ಪಿಸಿಕೊಡದೆ, ಹೆಂಡತಿ ತನ್ನನ್ನು ಗಂಡನಿಗೆ ಒಪ್ಪಿಸಿಕೊಡದೆ ಗಂಡ ಹೆಂಡತಿಗೂ ಆಗುವುದಕ್ಕೋಸ್ಕರ ಮದುವೆ ಆಗುವುದಿಲ್ಲ. ಅದು ಒನ್ ಸೈಡ್ ಮ್ಯಾರೇಜ್ ಆಯಿತು. ಗಂಡ ಒಪ್ಪಿಸಿಕೊಟ್ಟು ಹೆಂಗೆ ಹೆಂಡತಿ ಒಪ್ಪಿಸಿಕೊಡದಿದ್ದರೆ, ಹೆಂಡತಿ ಒಪ್ಪಿಸಿಕೊಟ್ಟು ಗಂಡ ಒಪ್ಪಿಸಿಕೊಡದಿದ್ದರೆ ಒನ್ ಸೈಡ್ ಆಯಿತು. ಅವನು ಒಪ್ಪಿಸಿಕೊಡ್ಬೇಕು. ನಿನಗೆ ಒಪ್ಪಿಗೆನಾ ಇವಳನ್ನು ಹೆಂಡತಿಯಾಗಿ ನಿನ್ನನ್ನು ಸ್ವೀಕರಿಸಲಿಕ್ಕೆ, ನಿನ್ನನ್ನು ಗಂಡನಾಗಿ ಒಪ್ಪಿಸಿಕೊಡಲಿಕ್ಕೆ ಒಪ್ಪಿಗೆನಾ? ಹೌದು, ನಾನು ಹೆಂಡತಿಯಾಗಿ ಸ್ವೀಕರಿಸ್ತೇನೆ, ನನ್ನನ್ನು ಆಕೆ ಕೊಡುವುದಿಲ್ಲ, ಮನಸ್ಸಿನಲ್ಲಿ ಬೇರೆ ಒಬ್ಬಳಿದ್ದಾಳೆ ಅಂತ ಹೇಳಿದರೆ ಅದು ಒನ್ ಸೈಡ್ ಮ್ಯಾರೇಜ್, ನಾಟ್ ಬೋತ್ ಸೈಡ್ ಮ್ಯಾರೇಜ್. ಇಬ್ಬರು ಒಮ್ಮನಸ್ಸಿನ ಮದುವೆ ಅಲ್ಲ, ಅದು ದ್ವಿಮನಸ್ಸಿನ ಮದುವೆ ಆಗುತ್ತೆ, ಅದು ಉಳಿಯುವುದಿಲ್ಲ. ಇಲ್ಲಿ ಯೇಸುವನ್ನು ನಮ್ಮ ತಂದೆಯಾದ ದೇವರು ಒಪ್ಪಿಸಿಕೊಟ್ಟಿದ್ದಾರೆ. ಈಗ ಯೇಸು ಒಪ್ಪಿಸಿಕೊಟ್ಟಿದ್ದಾನೆ ಇಲ್ವಾ ಅಂತ ಗಲಾತ್ಯ 1ನೇ ಅಧ್ಯಾಯ 4ನೇ ವಚನದಲ್ಲಿ ಗೊತ್ತಾಗುತ್ತದೆ. ಈತನು ನಮ್ಮನ್ನು, ಅಂದರೆ ಕರ್ತನಾದ ಯೇಸು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ, ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಎರಡೂ ಕೂಡ ಆಯಿತು. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನಮ್ಮ ಅಪರಾಧಗಳ ದೆಸೆಯಿಂದ ಮರಣಕ್ಕೆ ಒಪ್ಪಿಸಿಕೊಟ್ಟ. ನಮ್ಮ ಕರ್ತನಾದ ಯೇಸು, ನಮ್ಮ ವಿಮೋಚಕನಾದ ಯೇಸು ತನ್ನನ್ನು ತಂದೆಯ ಚಿತ್ತಾನುಸಾರವಾಗಿ ನಮ್ಮನ್ನು ಈಗಿನ ಕೆಟ್ಟದಾಗಿರುವ ನಮ್ಮ ಪಾಪಗಳ ದೆಸೆಯಿಂದ ಆತನನ್ನು, ಕರ್ತನಾದ ಯೇಸು ತನ್ನನ್ನೇ ಮರಣಕ್ಕೆ ಒಪ್ಪಿಸಿಕೊಟ್ಟ. ಈ ಎರಡೂ ಕಡೆಯಲ್ಲಿ ತಂದೆಯಾದ ದೇವರು ಶಿಲುಬೆಯ ಮರಣ ನೋಡಿ, ಯೇಸು ಮರಣಕ್ಕೆ ಒಪ್ಪಿಸಿಕೊಡುವಂಥದ್ದು ಅಷ್ಟೇನು ಸುಲಭದ ಕೆಲಸ ಅಲ್ಲ. ಯೇಸು ಮರಣಕ್ಕೆ ಒಪ್ಪಿಸಿಕೊಡುವ ಮೊದಲು ನೋಡಿ, ಆತನನ್ನು ಹಿಡಿಲಿಕ್ಕೆ ಯಾರಿಗೂ ಆಗಲಿಲ್ಲ. 17ನೇ ಅಧ್ಯಾಯದಲ್ಲಿ ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದ, ಹೊರಟು ಬಂದ. ಈಗ ದೊಣ್ಣೆ ಕತ್ತಿಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಇದು ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೇವೆ, 22ನೇ ಅಧ್ಯಾಯದಲ್ಲಿ ಇರಬೇಕದು, 22 ಲೂಕ 22. ಎಸ್, ನೋಡುವ. ಲೂಕ 22:51 47ರಿಂದ ಓದ್ತೇನೆ. ಆತನು ಇನ್ನೂ ಮಾತನಾಡುತ್ತಾ, ಈಗೋ ಜನರ ಗುಂಪು ಕಾಣಿಸಿತು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನೆಂಬನು ಆ ಜನರ ಮುಂದೆ ನಡೆದನು. ಅವನು ಯೇಸುವಿಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು, ಯೇಸು ಅವನಿಗೆ, ಯೂದನೇ, ಮುದ್ದಿಟ್ಟು ಮನುಷ್ಯಕುಮಾರನ ಹಿಡುಗೊಡುತ್ತೆ ಎಂದು ಕೇಳಿದನು. ಓ ದೇವರೇ! ಆತನ ಸುತ್ತಲಿದ್ದವರು ಮುಂದೆ ಆಗುವುದನ್ನು ತಿಳಿದು, ಸ್ವಾಮಿ, ನಾವು ಕತ್ತಿಯಿಂದ ಹೊಡೆಯೋಣ ಎಂದು ಕೇಳಿದರು. ಅದರಲ್ಲಿ ಒಬ್ಬನು ಮಾಯಾಜಕನ ಆಳನ್ನು ಹೊಡೆದು ಅವನ ಬಲಗೈಯನ್ನು ಕಿವಿಯನ್ನು ಕಡಿದಾಕಿದನು. ಆದರೆ ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನನ್ನು ವಾಸಿ ಮಾಡಿದನು. ಬಳಿಕ ಯೇಸು ತನ್ನನ್ನು ಹಿಡಿಯುವುದಕ್ಕೆ ಬಂದವರು. ನೋಡಿ, ಇಲ್ಲಿ ಇನ್ನೊಂದು ಕಡೆಯಲ್ಲಿ, ಇನ್ನೊಂದು ಸುವಾರ್ತೆಯಲ್ಲಿ ಬರೆದಿದೆ, ಅವನನ್ನು ಹಿಡಿಲಿಕ್ಕೆ ಬಂದವರು ರಟ್ಟಿ ಬಿದ್ದರು ಅಂತ. ಅಂದರೆ ದೇ ಕಾಂಟ್, ಆ ಶಿಲುಬೆಗೆ ಹಾಕಲಿಕ್ಕೆ ಹಿಡಿಲಿಕ್ಕೆ ಆಗುವುದಿಲ್ಲ. ಕರ್ತನಾದ ಯೇಸು ಒಪ್ಪಿಸಿಕೊಡುವ ತನಕ ಆಗುವುದಿಲ್ಲ, ಮರಣಕ್ಕೆ ಒಪ್ಪಿಸಿಕೊಡುವ ತನಕ ಆಗುವುದಿಲ್ಲ. ತಂದೆಯ ಅಲ್ಲಿ ಒಪ್ಪಿಸಿಕೊಟ್ಟು ಬಿಟ್ಟ. ಇಲ್ಲಿ ಹೇಳ್ತದೆ, ಮತ್ತೆ ಹೇಳ್ತಾನೆ, ಯೇಸು ತನ್ನನ್ನು ಹಿಡಿಯುವುದಕ್ಕೆ ಬಂದ ಮಹಾಯಾಜಕರಿಗೂ ದೇವಾಲಯದ ಕಾವಲಿನ ದಳವಾಯಿಗೂ ಸಭೆ ಹಿರಿಯರಿಗೂ, ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ಕತ್ತಿ ದೊಣ್ಣೆಗಳನ್ನು ಹಿಡಿದುಕೊಂಡು ಬಂದಿರ. ನಾನು ದಿನಾಲೂ ದೇವಾಲಯದಲ್ಲಿ ನಿಮ್ಮ ಸಂಗಡ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ. ಆದರೆ ಇದು ನಿಮ್ಮ ಕಾಲ, ಇದು ಅಂಧಕಾರದ ದೊರೆತನ ಎಂದು ಹೇಳಿದನು. ಪವರ್ ಆಫ್ ಡಾರ್ಕ್ನೆಸ್. ಇವತ್ತು ನಾವು ಕಪ್ಪು ದಿನ ಅಂತ ಹೇಳ್ತೇವೆ, ನಾನು ಕೂಡ ಹೇಳ್ತಾ ಇದ್ದೆ. ಇಲ್ಲಿ ಯೇಸು ಹೇಳ್ತಾನೆ, ಇದು ನಿಮ್ಮ ಕಾಲ, ಅಂಧಕಾರದ ದೊರೆತನ ಎಂಬುದಾಗಿ ಹೇಳಿದನು. ನನ್ನ ಪ್ರಿಯ ದೇವಜನರೇ, ಯೇಸು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸುವುದಕ್ಕಾಗಿ ತನ್ನನ್ನು ತಾನೇ ತಂದೆಯಾದ ದೇವರ ಚಿತ್ತಾನುಸಾರವಾಗಿ ಅಂಧಕಾರದ ದೊರೆತನಕ್ಕೆ ಒಪ್ಪಿಸಿಕೊಟ್ಟ.
ರೋಮನ್ ಸೋಲ್ಜರ್ಗೆ ಒಪ್ಪಿಸಿಕೊಟ್ಟ, ಶಿಲುಬೆಗೆ ಹಾಕಿಸುವುದಕ್ಕಾಗಿ ಮರಣಕ್ಕೆ ಒಪ್ಪಿಸಿಕೊಟ್ಟ. ಅಂಧಕಾರದ ದೊರೆತನ ಅಂದರೆ ಕತ್ತಲೆಯ ರಾಜ್ಯ, ಅಲ್ಲಿ ಕಪ್ಪು ಬೆಳ್ಳಗಿನ ರಾಜ್ಯ ಅಲ್ಲ. ದೇವರು ನಮ್ಮ ವಿಷಯವಾಗಿ ಬರೆದಿದ್ದಾನೆ. 2ನೇ ಅಧ್ಯಾಯ 9ನೇ ವಚನ, 1 ಪೇತ್ರ, ಕತ್ತಲೆಯ ಒಳಗಿಂದ ಕರೆದು ಅತಿಶಯವಾದ ಬೆಳಕಿನಲ್ಲಿ ಸೇರಿಸಿದ ಆತನ. ಬೆಳಕಿನ ರಾಜ್ಯ, ಬೆಳ್ಳಗಿನ ರಾಜ್ಯ, ಕತ್ತಲಿನ ರಾಜ್ಯದಿಂದ ಬಿಡಿಸಿದ, ಕಪ್ಪು ರಾಜ್ಯದಿಂದ ಬಿಡಿಸಿದ, ಕತ್ತಲೆಯಿಂದ ಬಿಡಿಸಿದ, ಬೆಳಕಿನ ರಾಜ್ಯದೊಳಗೆ ಸೇರಿಸಿದ ಆತನ ಗುಣಾತಿಶಯವನ್ನು ಪ್ರಚುರ ಮಾಡುವಾಗುವಂತೆ. ಅದನ್ನು ಓದಿರಿ ಮತ್ತೆ. ಬಟ್ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸುವುದಕ್ಕೋಸ್ಕರ, ಕತ್ತಲೆಯ ರಾಜ್ಯದಿಂದ ಬಿಡಿಸಿ ಆತನ ಬೆಳಕಿನ ರಾಜ್ಯದಲ್ಲಿ ಸೇರಿಸುವುದಕ್ಕೋಸ್ಕರ ತನ್ನನ್ನು ಕತ್ತಲೆಗೆ ಒಪ್ಪಿಸಿಕೊಟ್ಟ, ಅಂಧಕಾರದ ದೊರೆತನಕ್ಕೆ ಒಪ್ಪಿಸಿಕೊಟ್ಟ, ಕಪ್ಪು ರಾಜ್ಯಕ್ಕೆ ಒಪ್ಪಿಸಿಕೊಟ್ಟ. ಆ ದಿನ ತನ್ನನ್ನು ಕಪ್ಪು ರಾಜ್ಯಕ್ಕೋಸ್ಕರ ಒಪ್ಪಿಸಿಕೊಟ್ಟ, ಕತ್ತಲೆಯ ರಾಜ್ಯ. ಇವತ್ತು ಕಪ್ಪು ದಿನದಿಂದ ನಮ್ಮನ್ನು ಬಿಡಿಸಿ ಬೆಳ್ಳಗಿನ ದಿನಕ್ಕೆ ಸೇರಿಸುವುದಕ್ಕೋಸ್ಕರ, ಪರಲೋಕಕ್ಕೆ ಸೇರಿಸುವುದಕ್ಕೋಸ್ಕರ ಯೇಸು ತನ್ನನ್ನೇ ಕಪ್ಪು ದಿನಕ್ಕೆ ಒಪ್ಪಿಸಿಕೊಟ್ಟ. ಯೇಸು ಅನುಭವಿಸಿದ ಕಪ್ಪು ದಿನ ನಮಗೆ ಕಪ್ಪು ದಿನ ಅಲ್ಲ. ಇವತ್ತು ಆತನ ಶಿಲುಬೆಯ ವಿಷಯ, ಮರಣದ ವಿಷಯವಾಗಿ ದೇವರು ನಮಗೆ ಏನು ಹೇಳಿದ್ದಾನೆ ಅಂದರೆ, ಆತನನ್ನು ನೆನೆಸುವುದಕ್ಕೋಸ್ಕರ, ಆತನ ಮರಣವನ್ನು ನೆನೆಸುವುದಕ್ಕೋಸ್ಕರ ನಾವು ಒಂದು ಕೆಲಸ ಮಾಡಲಿಕ್ಕೆ ಹೇಳಿದ್ದಾನೆ. 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಕಮ್ಯುನಿಯನ್. ಯಾವಾಗಲೂ ಆತನ ಬರೋಣದವರೆಗೆ ಸಭೆ ಆತನನ್ನು ನೆನೆಸುವುದು, ಅಂದರೆ ಆತನ ಮರಣವನ್ನು ನೆನೆಸುವುದಕ್ಕೋಸ್ಕರ ಇದನ್ನು ಮಾಡಿರಿ ಎಂಬುದಾಗಿ ಹೇಳಿದ್ದಾನೆ. ಇವತ್ತು ನಮಗೆ ಮಾಡಲಿಕ್ಕೆ ಹೇಳಿರುವಂಥದ್ದು ಭಾಳ ಪ್ರಾಮುಖ್ಯವಾದದ್ದು. ಏನದು ನನ್ನ ಪ್ರಿಯ ದೇವಜನರೇ, ಸತ್ಯವೇದ ಏನು ಹೇಳ್ತದೆ ಅದು ಮಾಡೋದು. ಕಪ್ಪು ದಿನವನ್ನು ಆಚರಿಸ್ತಾರೆ, ನೋ ಪ್ರಾಬ್ಲಮ್. ಕಪ್ಪು ದಿನ ಅಂತ ಹೇಳ್ತಾರೆ, ನನಗೇನು ಪ್ರಾಬ್ಲಮ್ ಇಲ್ಲ. ಅದು ಹೇಳುವವರಿಗೂ ದೇವರಿಗೂ ಬಿಟ್ಟದ್ದು. ಬಟ್ ವಾಟ್ ಈಸ್ ದ ರಿಯಲ್ ಮೀನಿಂಗ್, ಅದನ್ನು ನಾನು ಹೇಳ್ತಾ ಇದ್ದೇನೆ. ರಿಯಲ್ ಮೀನಿಂಗ್ ಯೇಸು ಹೇಳಿದ, ಯಾವ ರೀತಿ ಯೋನನು 3 ರಾತ್ರಿ 3 ಹಗಲು ಅಂದರೆ 72 ಗಂಟೆ ಆಗುತ್ತೆ, ರೈಟ್, 72 ತಾಸಾಗುತ್ತೆ, ಮೀನಿನ ಹೊಟ್ಟೆಯೊಳಗಿದ್ದನು, ಅದೇ ರೀತಿ ಮನುಷ್ಯಕುಮಾರ ಅಂದರೆ ಯೇಸು 3 ರಾತ್ರಿ 3 ಹಗಲು ಯಾವುದ್ರೊಳಗಿರಬೇಕು? ಭೂಗರ್ಭದೊಳಗೆ ಇರಬೇಕು, ಭೂಮಿಯ ಒಳಗೆ. ಎಲ್ಲಿ? ಗೋರಿಯ ಒಳಗಡೆ ಇರಬೇಕು. ಲೆಕ್ಕ ಮಾಡಿ, ಶುಕ್ರವಾರ ಯೇಸು ತೀರಿ ಹೋದರೆ ಭಾನುವಾರ ಎದ್ದಿದ್ದಾನೆ, ವಾರದ ಮೊದಲನೇ ದಿನ ಎಷ್ಟು ದಿವಸ ಆಯಿತು? ಹಾಗಾದರೆ ಯೇಸುವನ್ನು ನಾವು ಸುಳ್ಳು ಮಾಡೋದಿಲ್ವಾ? ನಾನು ಕ್ಲಿಯರ್. ಅದಕ್ಕೆ ನಾನೆಲ್ಲ ಸ್ಟಡಿ ಮಾಡಿಬಿಟ್ಟೆ. ಯಾವಾಗ ಯೇಸು ಸತ್ತದ್ದು, ಯಾಕೆ, ಯಾವ ಸಬ್ಬತ್ತಿನಲ್ಲಿ ಸತ್ತಿದ್ದಾನೆ. ಶನಿವಾರ ಪ್ರತಿ 52 ಸಬ್ಬತ್ತು ಬರ್ತದೆ, 52 53 ಸಬ್ಬತ್ತು ಅವರಿಗೆ ಬರುತ್ತೆ. ಆ ಸಬ್ಬತ್ತಿನಲ್ಲಿ ಸತ್ತದ? ಮರುದಿವಸ ಸಬ್ಬತ್ತಾದ ಕಾರಣ ಹಾಕಿಬಿಟ್ರು ಶನಿವಾರ ಸಬ್ಬತ್ತು, ಅದಕ್ಕೆ ಶುಕ್ರವಾರ ಸತ್ತದು. ಬಟ್ ಯಾವ ಸಬ್ಬತ್ತಿನಲ್ಲಿ ಸತ್ತಿದ್ದಾನೆ? ಇದು ಯಾವ ಸಬ್ಬತ್ತು? ಇದು ಗೋಷೆನ್ ಸೀಮೆಯಲ್ಲಿ ಆಚರಿಸಿದ ಸಬ್ಬತ್ತು, 3 ದಿವಸದ ಸಬ್ಬತ್ತು. ಅದು 1 ದಿವಸ ಹೈ ಸಬ್ಬತ್ ಅಂತ ಬರುತ್ತೆ. ಇದೆಲ್ಲ ನಾನು ಸ್ಟಡಿ ಮತ್ತು ನಾನು ನಮ್ಮ ಪರ್ಸನಲ್ ಆಗಿ ಮಾಡುವಂಥದ್ದು. ಇಲ್ಲಿ ನಾನು ಬಿಗ್ ಜೆಯಲ್ಲಿ ಮಾತಾಡ್ತಾ ಇದ್ದೇನೆ. ಸೊ ಮೇನ್ ಸಂಗತಿ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಕರ್ತನಾದ ಯೇಸುವಿನ ಬೆಳಕಿನ ರಾಜ್ಯದೊಳಗೆ ಸೇರಿಸುವುದಕ್ಕಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟ, ಒಪ್ಪಿಸಿಕೊಟ್ಟು ಪ್ರಾಣವನ್ನು ಕೊಟ್ಟ. ನಾನು ಕಂಟಿನ್ಯೂ ಮಾಡ್ತೇನೆ ನೆಕ್ಸ್ಟ್ ವೀಕ್ ನನ್ನ ಪ್ರಿಯ ದೇವಜನರೇ. ಇದು ಭಾಳ ಒಂದು ಇಂಟ್ರೆಸ್ಟಿಂಗ್ ಸ್ಟಡಿ, ಭಾಳ ಸುಂದರವಾದ ಒಂದು ಧ್ಯಾನ. ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡರೆ, ನಾನು ಅದು ಹೇಳಿದೆಲ್ಲ, ಬರಬನನ್ನು ಬಿಡಿಸಿ ಯೇಸುವನ್ನು ಶಿಲುಬೆಗೆ ಹಾಕಿಸ್ತು, ಅದನ್ನು ಸ್ವಲ್ಪ ಡೀಪಾಗಿ ಥಿಂಕ್ ಮಾಡಿ. ಎಂಥ ಒಂದು ಸ್ಥಾನವನ್ನು ಯೇಸುವಿಗೆ ಕೊಟ್ಟಿದ್ದಾರೆ. ಆ ಕೊಲೆಗಡಗಿನಗಿಂತ ಹೀನಾಯವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಯೇಸು ಆ ಸ್ಥಾನಕ್ಕೆ ಒಪ್ಪಿಸಿಕೊಟ್ಟ, ಆಯಿತು ಹಾಕಿ ಅಂತ. ಅದು ಯಾರಿಗೋಸ್ಕರ? ನನಗೋಸ್ಕರ, ನಿನಗೋಸ್ಕರ. ಅವಮಾನವನ್ನು ಅಲಕ್ಷ್ಯ ಮಾಡಿದ. ಇದು ಕ್ಲಿಯರಾಗಿ ನಮಗೆ ಅರ್ಥ ಆದರೆ ನಾವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಿಲ್ಲ. ನಾವು ರಕ್ಷಣೆ ಹೊಂದುತ್ತೇವೆ, ದೇವರಿಗಾಗಿ ಜೀವಿಸ್ತೇವೆ. ನನ್ನ ಪ್ರಿಯ ದೇವಜನರೇ, ನಾನು ನಿಲ್ಲಿಸ್ತೇನೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಶಿಲುಬೆಯ ಮರಣ, ಶಿಲುಬೆ ಅಲ್ಲ, ಶಿಲುಬೆಯ ವಿಷಯವಾದ ಮಾತು, ಶಿಲುಬೆಯಲ್ಲಿ ನೀನು ಅನುಭವಿಸಿದ ಬಾಧೆ, ಅವಮಾನ ಎಲ್ಲವನ್ನು ಸಹಿಸಿ, ನೋವುಗಳನ್ನು ಸಹಿಸಿ, ಪೆಟ್ಟುಗಳನ್ನು ಸಹಿಸಿ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಿಯಲ್ಲ ಅಪ್ಪ. ಓ ನಮ್ಮ ಕರ್ತನೆ, ನಮ್ಮ ಯೇಸುವೆ, ನೀನು ಪ್ರಾಣವನ್ನು ಕೊಟ್ಟಿಯಲ್ಲ ನಮಗೋಸ್ಕರ. ಇದನ್ನು ಯಾವಾಗಲೂ ನೆನೆಸುತ್ತೇವೆ, ಯಾವಾಗಲೂ ಧ್ಯಾನಿಸುತ್ತೇವೆ. ಇದನ್ನು ಧ್ಯಾನಿಸುವಾಗ, ನೆನೆಸುವಾಗ ಒಬ್ಬನು ಕೂಡ ನಿನಗೆ ವಿರುದ್ಧವಾಗಿ ತಪ್ಪು ಮಾಡಲಿಕ್ಕೆ ಆಗುವುದಿಲ್ಲಪ್ಪ. ನಿನ್ನ ಶಿಲುಬೆಯ ಜ್ಞಾನ ಕೇವಲ 40 ದಿವಸಕ್ಕೆ ಮೀಸಲಲ್ಲ, ವರ್ಷ ಇಡೀ ನೆನಪಿಸಲಿ ಸ್ವಾಮಿ, ನೆನಪಿಸಲಿ. ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣ ಆಗಿದೆ, ಅದನ್ನು ಕೂಡ ನೆನೆಸಿ ಸ್ತೋತ್ರ ಮಾಡಲಿ.
ಎಲ್ಲ ಗಾಯಗಳು, ಎಲ್ಲ ರೋಗಗಳು ನಿನ್ನ ಬಾಸುಂಡೆಗಳಿಂದ ಗುಣವಾಗಿದೆ. ಶಿಲುಬೆಯ ಮರಣದಿಂದ ನಮಗೆ ನಿತ್ಯತ್ವವನ್ನು ನೀನು ಕೊಟ್ಟಿದ್ದಿ. ದೇವರ ಮಕ್ಕಳಾಗುವ ಅಧಿಕಾರವನ್ನು ನಮಗೆ ಅನುಗ್ರಹ ಮಾಡಿದ್ದಿ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಯು ಆರ್ ಬ್ಲೆಸ್ಸೆಡ್. ನೆಕ್ಸ್ಟ್ ವೀಕ್ ಧ್ಯಾನ ಮಾಡುವ. ಇದನ್ನು ಸ್ವಲ್ಪ 1-2 ಸರಿ ಕೇಳಿ, ನಿಮಗೆ ಅರ್ಥ ಆಗ್ತದೆ. ನಾನು ಮತ್ತೆ ಲೈನ್ನಲ್ಲಿ ಅದನ್ನು ಮಾತನಾಡ್ತೇನೆ. ಯು ಆರ್ ಬ್ಲೆಸ್ಸೆಡ್. ಬಾಯ್.